ಬೆಳಗಾವಿಯಲ್ಲಿ ಸರ್ಕಾರದ ವಿರುದ್ಧ ಜನಾಕ್ರೋಶ ವ್ಯಕ್ತವಾಗ್ತಾ ಇದೆ. ಅಧಿಕಾರಿಗಳ ಅಮಾನತನ್ನ ಖಂಡಿಸಿ ಕೆಂಡಾಮಂಡಲರಾಗಿದ್ದಾರೆ ಜನ. ತಪ್ಪನ್ನ ಮುಚ್ಚಾಕೊಳ್ಳೋಕೆ ಪೊಲೀಸರನ್ನ ಸಸ್ಪೆಂಡ್ ಮಾಡಲಾಗ್ತಿದೆ ಅಂತ ಹೇಳಿ ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಬೆಳಗಾವಿ ಮಂತ್ರಿ. ಸಮರ್ಥ ಗೃಹ ಮಂತ್ರಿಗೆ ಆಕಸ್ಮಿಕ ಗೃಹ ಮಂತ್ರಿ ಅವರಿಗೆ ಅಸಮರ್ಥ ಗೃಹ ಮಂತ್ರಿಗೆ ಆರ್ಸಿಬಿ ತಂಡದ ವಿಜಯೋತ್ಸವದಲ್ಲಿ 11 ಜನರ ಸಾವಿಗೆ ನೇರವಾಗಿ ಮಂತ್ರಿಗಳು, ಗೃಹ ಮಂತ್ರಿಗಳು ಜೊತೆಗೆ ಉಪಮಂತ್ರಿಗಳೇ ಕಾರಣ ಅನ್ನೋ ನಿಟ್ಟಿನಲ್ಲಿ ಬೆಳಗಾವಿಯಲ್ಲಿ ಬಿಜೆಪಿಯ ನೇತೃತ್ವದಲ್ಲಿ ಪ್ರತಿಭಟನೆಯನ್ನು ಕೂಡ ಮಾಡಲಾಗಿದೆ. ದೃಶ್ಯದಲ್ಲಿ ಗಮನಿಸಬಹುದು. ಬೆಳಗಾವಿಯ ಚೆನ್ನಮ್ಮ ವೃತ್ತದಲ್ಲಿ ಏನು ಗೃಹ ಮಂತ್ರಿಗಳಿರಬಹುದು ಮತ್ತು ಮಂತ್ರಿಗಳು ಮತ್ತು ಜೊತೆಗೆ ಉಪಮುಖ್ಯಮಂತ್ರಿ ಕೂಡ ರಾಜೀನಾಮೆ ಕೊಡಬೇಕನ್ನೋ ನಿಟ್ಟಿನಲ್ಲಿ ಒತ್ತಾಯವನ್ನ ಮಾಡಲಾಗ್ತಿದೆ. ಬೆಳಗಾವಿಯ ಮಹಾನಗರ ಏನು ಬಿಜೆಪಿ ವತಿಯಿಂದ ಪ್ರತಿಭಟನೆ ಮಾಡಲಾಗ್ತಿದೆ. ಅದರಲ್ಲೂ ಪ್ರಮುಖವಾಗಿ ವಿಜಯೋತ್ಸವದ ಸಂದರ್ಭದಲ್ಲಿ ಏನು ಅಮಾಯಕ ಜನರ ಬಲಿಯಾಗಿದೆ, ಇದಕ್ಕೆ ನೇರವಾಗಿ ಸರ್ಕಾರವೇ ಇದರ ಹೊಣೆಯನ್ನು ಹೊರಬೇಕು ಮತ್ತು ರಾಜೀನಾಮೆಯನ್ನು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಸರ್ಕಾರಕ್ಕೆ ಧಿಕ್ಕಾರ ಕೂಗಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ನನ್ನ ಜೊತೆಗೆ ಬಿಜೆಪಿಯ ಕಾರ್ಯಕರ್ತರಿದ್ದಾರೆ, ಅವರನ್ನ ಕೂಡ ನಾನು ಮಾತಾಡ್ತೀನಿ. ಮೇಡಮ್, ಏನ್ ಹೇಳ್ತೀರಿ ಈ ಘಟನೆ ಬಗ್ಗೆ? ನೋಡ್ರಿ, ಇನ್ನು 11 ಜನದ ಏನ್ ಸಾವು ಆಗಿದಲ್ಲ ಅದ ವಿಷಾದಾಯಕ. ಯಾಕಂದ್ರ ಕರ್ನಾಟಕ ಸರ್ಕಾರ ಯಾವ್ದು ಪ್ರಯೋಜನಕಾರಿ ಇಲ್ಲ. ಯಾಕಂದ್ರ ನಿಯೋಜನೆ ಇರ್ಲಾರ್ದ ಸ್ವಾಗತ ಕಾರ್ಯಕ್ರಮ ಯಾಕಂದ್ರೆ ಇಂಟೆಲಿಜೆನ್ಸ್ ಬ್ಯೂರೋ ಹ್ಯಾಸ್ ಮುನ್ನೆಚ್ಚರಿಕೆ ಯಾವುದೂ ತರದ್ದು ಇಲ್ಲ. ಮತ್ತೆ ಇಂಟೆಲಿಜೆನ್ಸ್ ಬ್ಯೂರೋನು ಅವ್ರಿಗೆ ಈ ಕಾರ್ಯಕ್ರಮ ಮಾಡಬಾರ್ದಂತ ಹೇಳಿದ ಮೇಲೇನು ಈ ಕಾರ್ಯಕ್ರಮ ಮಾಡಿದಾರ. ಮತ್ತೆ ಅಷ್ಟೇ ಅಲ್ಲ, ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಅಷ್ಟೇ ಅಲ್ಲ, ಅವ್ರು ಸ್ವತಃ ವಿಧಾನಸೌಧ ಮೆಟ್ಟಲ ಮೇಲೇನು ಈ ಕಾರ್ಯಕ್ರಮ ಮಾಡಿದ್ರ. ನೋಡಿ, ನರೇಂದ್ರ ಮೋದಿಜಿ ಅವರು ಒಂದ್ ಕಾರ್ಯಕ್ರಮ ಮಾಡಿದಾರ ಅಂದ್ರೆ ನಮ್ಮ ಯಾವ ಇದು ಗೆದ್ದ ಮೇಲೆ ಅಲ್ಲೇ ಲೈವ್ ಮಾಡಬಹುದು. ನಾವು ಟೆಕ್ನಾಲಜಿ ಹ್ಯಾಸ್ ಕಮ್ ವೆರಿ ಅಂದ್ರೆ ಫಾಸ್ಟ್ ಇದೆ. ಮತ್ತೆ 11 ಲಕ್ಷ ಜನ ವೀಕ್ಷಣೆ ಮಾಡಿದ್ರು ಅಂದ್ರ ಯು ಕ್ಯಾನ್ ಯೂಸ್ ದ ನೋಡ್ರಿ. ಇದಕ್ಕೆ ಕಾರಣ ಸಿದ್ದರಾಮಯ್ಯ ಅವರು ಹಾಗೂ ಡಿ.ಕೆ. ಶಿವಕುಮಾರ್ ಅವರು. ಈಗ ಒಂದು ಅಮಾಯಕ ಪೊಲೀಸರಿಗೆ ಅಮಾನತ್ ಶಿಕ್ಷೆಯನ್ನ ಸರ್ಕಾರ ಕೊಟ್ಟಿದೆ. ಒಂದು ಕಡೆ ಈಗ ಏನು ಜನಪ್ರತಿನಿಧಿಗಳ ರಾಜೀನಾಮೆಯನ್ನ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಒತ್ತಾಯವನ್ನು ಕೂಡ ಮಾಡಲಾಗ್ತಿದೆ. ಸರ್ಕಾರ ತನ್ನ ವೈಫಲ್ಯ ಮುಚ್ಚಿಕೊಳ್ಳುವುದಕ್ಕಾಗಿ ಜನರ ಕಣ್ಣೊರೆಸುವ ತಂತ್ರದಿಂದ ಈ ಪೊಲೀಸ್ ಅಧಿಕಾರಿಗಳ ಮೇಲೆ ತನ್ನ ಒಂದು ಪರಾಕ್ರಮವನ್ನು ಮೆರೆಯುವಂತ ಕೆಲಸ ಮಾಡ್ತಾ ಇದೆ. ಎತ್ತಿಗೆ ನಮ್ಮ ಕಡೆ ಹೇಳ್ತಾರೆ, ಎತ್ತಿಗೆ ಜ್ವರ ಬಂದ್ರೆ ಎಮ್ಮಿಗೆ ಬರಿ ಕೊಟ್ಟಿವಿ ಅಂತ ತಿಳ್ಕೊಂಡು ಆ ರೀತಿ ಅಮಾಯಕ ಪೊಲೀಸ್ ಅಧಿಕಾರಿಗಳ ಮೇಲೆ ಇವರು ಮಾಡಿದ್ದಾಗಿದೆ. ಅವರಿಗೆ ಸೂಚನೆ ಇತ್ತು ಈ ರೀತಿ ಆಗಿರ್ತಕ್ಕಂಥ ಘಟನೆ ಆಗಬಹುದು, ಅದಕ್ಕೋಸ್ಕರ ಮಾಡೋದು ಬೇಡ ಅಂತೇಳಿ. ಆದ್ರೂ ಕೂಡ ಈ ಒಂದು ಕ್ರೆಡಿಟ್ ಅನ್ನ ಮತ್ತು ಜನರ ಆ ಒಂದು ಉತ್ಸಾಹದ ಲಾಭವನ್ನು ಪಡೆದುಕೊಳ್ಳೋದಕ್ಕೋಸ್ಕರ ಸರ್ಕಾರ ಈ ರೀತಿ ಮುಂದಾಲೋಚನೆ ಇಲ್ಲದೆ ಯಾವುದೇ ಪ್ಲಾನ್ಗಳಿಲ್ಲದೆ ತ್ವರಿತವಾಗಿ ಮಾಡಿದ್ರಿಂದ ಇವತ್ತು ಈ ನಷ್ಟವನ್ನು ಅನುಭವಿಸಬೇಕಾಗಿದೆ. ಆದ್ರಿಂದ ನೇರವಾಗಿ ಇದಕ್ಕೆ ಸರ್ಕಾರ, ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿ ಮತ್ತು ಗೃಹ ಸಚಿವರು ಹೊಣೆ ಆಗ್ತಾರೆ. ಇವರು ಮತ್ತೊಮ್ಮೆ ತಮ್ಮ ಅಸಮರ್ಥತೆಯನ್ನು ವ್ಯಕ್ತಪಡಿಸಿದ್ದಾರೆ. ಆದ್ರಿಂದ ನಾವು ಇದನ್ನು ಖಂಡಿಸಿ ಇವತ್ತು ಬೀದಿಗಿಳಿದಿದ್ದೇವೆ. ಮಾನ್ಯ ಈ ಸರ್ಕಾರ ಸಿದ್ದರಾಮಯ್ಯನವರು ವಿನಂತಿಯನ್ನು ಮಾಡಿದ್ರೆ, ದಯವಿಟ್ಟು ನಿಮ್ಮ ಕಡೆಯಿಂದ ಇದು ಮಾಡಕ್ಕಾಗೋದಿಲ್ಲ, ನೀವು ಕೆಳಗಿಳಿದು ಹೊರಗೆ ಹೋಗ್ಬಿಡ್ರಿ ಅಂತ ತಿಳ್ಕೊಂಡು ಇದು ನಮ್ಮ ವಿನಂತಿ. ಇದಿಷ್ಟು ಬಿಜೆಪಿಯ ಏನು ಕಾರ್ಯಕರ್ತರಿರ್ಬೋದು, ಇಲ್ಲಿ ಜಿಲ್ಲಾ ಅಧ್ಯಕ್ಷರು ಹೇಳ್ತಿರುವಂತದ್ದು. ಒಟ್ಟಾರೆಯಾಗಿ ನೇರವಾಗಿ ಸರ್ಕಾರ ಇದನ್ನ ಹೊಣೆ ಹೊರಬೇಕು, ಜೊತೆಗೆ ಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಜೊತೆ ಡಿಸಿಎಂ ಕೂಡ ಇದಕ್ಕೆ ರಾಜೀನಾಮೆಯನ್ನ ಕೊಡಬೇಕು. ಈ ಅಮಾಯಕ ಪೊಲೀಸರನ್ನ ಇಲ್ಲಿ ಅಮಾನತ್ತು ಮಾಡಲಾಗಿದೆ, ಅದನ್ನ ವಾಪಸ್ ಪಡಿಬೇಕು ಅನ್ನೋ ನಿಟ್ಟಿನಲ್ಲಿ ಒತ್ತಾಯ ಕೂಡ ಕೇಳಿ ಬರ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಮೈಲಾರಿಪಡ, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಬೆಳಗಾವಿಯಲ್ಲಿ ಸರ್ಕಾರದ ವಿರುದ್ಧ ಜನಾಕ್ರೋಶ ವ್ಯಕ್ತವಾಗ್ತಾ ಇದೆ. ಅಧಿಕಾರಿಗಳ ಅಮಾನತನ್ನ ಖಂಡಿಸಿ ಕೆಂಡಾಮಂಡಲರಾಗಿದ್ದಾರೆ ಜನ. ತಪ್ಪನ್ನ ಮುಚ್ಚಾಕೊಳ್ಳೋಕೆ ಪೊಲೀಸರನ್ನ ಸಸ್ಪೆಂಡ್ ಮಾಡಲಾಗ್ತಿದೆ ಅಂತ ಹೇಳಿ ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಬೆಳಗಾವಿ ಮಂತ್ರಿ. ಸಮರ್ಥ ಗೃಹ ಮಂತ್ರಿಗೆ ಆಕಸ್ಮಿಕ ಗೃಹ ಮಂತ್ರಿ ಅವರಿಗೆ
ಸಮರ್ಥ ಗೃಹ ಮಂತ್ರಿಗೆ ಆರ್ಸಿಬಿ ತಂಡದ ವಿಜಯೋತ್ಸವದಲ್ಲಿ 11 ಜನರ ಸಾವಿಗೆ ನೇರವಾಗಿ ಮಂತ್ರಿಗಳು, ಗೃಹ ಮಂತ್ರಿಗಳು ಜೊತೆಗೆ ಉಪಮಂತ್ರಿಗಳೇ ಕಾರಣ ಅನ್ನೋ ನಿಟ್ಟಿನಲ್ಲಿ ಬೆಳಗಾವಿಯಲ್ಲಿ ಬಿಜೆಪಿಯ ನೇತೃತ್ವದಲ್ಲಿ ಪ್ರತಿಭಟನೆಯನ್ನು ಕೂಡ ಮಾಡಲಾಗಿದೆ. ದೃಶ್ಯದಲ್ಲಿ ಗಮನಿಸಬಹುದು. ಬೆಳಗಾವಿಯ ಚೆನ್ನಮ್ಮ ವೃತ್ತದಲ್ಲಿ ಏನು ಗೃಹ ಮಂತ್ರಿಗಳಿರಬಹುದು ಮತ್ತು ಮಂತ್ರಿಗಳು ಮತ್ತು ಜೊತೆಗೆ ಉಪಮುಖ್ಯಮಂತ್ರಿ ಕೂಡ ರಾಜೀನಾಮೆ ಕೊಡಬೇಕನ್ನೋ ನಿಟ್ಟಿನಲ್ಲಿ ಒತ್ತಾಯವನ್ನ ಮಾಡಲಾಗ್ತಿದೆ. ಬೆಳಗಾವಿಯ ಮಹಾನಗರ ಏನು ಬಿಜೆಪಿ ವತಿಯಿಂದ ಪ್ರತಿಭಟನೆ ಮಾಡಲಾಗ್ತಿದೆ. ಅದರಲ್ಲೂ ಪ್ರಮುಖವಾಗಿ ವಿಜಯೋತ್ಸವದ ಸಂದರ್ಭದಲ್ಲಿ ಏನು ಅಮಾಯಕ ಜನರ ಬಲಿಯಾಗಿದೆ, ಇದಕ್ಕೆ ನೇರವಾಗಿ ಸರ್ಕಾರವೇ ಇದರ ಹೊಣೆಯನ್ನು ಹೊರಬೇಕು ಮತ್ತು ರಾಜೀನಾಮೆಯನ್ನು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಸರ್ಕಾರಕ್ಕೆ ಧಿಕ್ಕಾರ ಕೂಗಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ನನ್ನ ಜೊತೆಗೆ ಬಿಜೆಪಿಯ ಕಾರ್ಯಕರ್ತರಿದ್ದಾರೆ, ಅವರನ್ನ ಕೂಡ ನಾನು ಮಾತಾಡ್ತೀನಿ. ಮೇಡಮ್, ಏನ್ ಹೇಳ್ತೀರಿ ಈ ಘಟನೆ ಬಗ್ಗೆ? ನೋಡ್ರಿ, ಇನ್ನು 11 ಜನದ ಏನ್ ಸಾವು ಆಗಿದಿಲ್ಲ ಅದ ವಿಷಾದಾಯಕ. ಯಾಕಂದ್ರ ಕರ್ನಾಟಕ ಸರ್ಕಾರ ಯಾವ್ದು ಪ್ರಯೋಜನಕಾರಿ ಇಲ್ಲ. ಯಾಕಂದ್ರ ನಿಯೋಜನೆ ಇರ್ಲಾರ್ದ ಸ್ವಾಗತ ಕಾರ್ಯಕ್ರಮ ಯಾಕಂದ್ರೆ ಇಂಟೆಲಿಜೆನ್ಸ್ ಬ್ಯೂರೋ ಹ್ಯಾಸ್ ಮುನ್ನೆಚ್ಚರಿಕೆ ಯಾವುದೂ ತರದ್ದು ಇಲ್ಲ. ಮತ್ತೆ ಇಂಟೆಲಿಜೆನ್ಸ್ ಬ್ಯೂರೋನು ಅವ್ರಿಗೆ ಈ ಕಾರ್ಯಕ್ರಮ ಮಾಡಬಾರ್ದಂತ ಹೇಳಿದ ಮೇಲೇನು ಈ ಕಾರ್ಯಕ್ರಮ ಮಾಡಿದಾರ. ಮತ್ತೆ ಅಷ್ಟೇ ಅಲ್ಲ, ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಅಷ್ಟೇ ಅಲ್ಲ, ಅವ್ರು ಸ್ವತಃ ವಿಧಾನಸೌಧ ಮೆಟ್ಟಲ ಮೇಲೇನು ಈ ಕಾರ್ಯಕ್ರಮ ಮಾಡಿದ್ರ. ನೋಡ್ರಿ, ನರೇಂದ್ರ ಮೋದಿಜಿ ಅವರು ಒಂದ್ ಕಾರ್ಯಕ್ರಮ ಮಾಡಿದ್ರ ಅಂದ್ರೆ ನಮ್ಮ ಯಾವ ಇದು ಗೆದ್ದ ಮೇಲೆ ಅಲ್ಲೇ ಲೈವ್ ಮಾಡಬಹುದು. ನಾವು ಟೆಕ್ನಾಲಜಿ ಹ್ಯಾಸ್ ಕಮ್ ವೆರಿ ಅಂದ್ರೆ ಫಾಸ್ಟ್ ಇದೆ. ಮತ್ತೆ 11 ಲಕ್ಷ ಜನ ವೀಕ್ಷಣೆ ಮಾಡಿದ್ರು ಅಂದ್ರ ಯು ಕ್ಯಾನ್ ಯೂಸ್ ದ ಒತ್ತಾಯ ಮಾಡುತ್ತಾರೆ. ನೋಡ್ರಿ, ಇದಕ್ಕೆ ಕಾರಣ ಸಿದ್ದರಾಮಯ್ಯ ಅವರು ಹಾಗೂ ಡಿ.ಕೆ. ಶಿವಕುಮಾರ್ ಅವರು. ಈಗ ಒಂದು ಅಮಾಯಕ ಪೊಲೀಸರಿಗೆ ಅಮಾನತ್ ಶಿಕ್ಷೆಯನ್ನ ಸರ್ಕಾರ ಕೊಟ್ಟಿದೆ. ಒಂದು ಕಡೆ ಈಗ ಏನು ಜನಪ್ರತಿನಿಧಿಗಳ ರಾಜೀನಾಮೆಯನ್ನ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಒತ್ತಾಯವನ್ನ ಕೂಡ ಮಾಡಲಾಗ್ತಿದೆ. ಸರ್ಕಾರ ತನ್ನ ವೈಫಲ್ಯ ಮುಚ್ಚಿಕೊಳ್ಳುವುದಕ್ಕಾಗಿ ಜನರ ಕಣ್ಣೊರೆಸುವ ತಂತ್ರದಿಂದ ಈ ಪೊಲೀಸ್ ಅಧಿಕಾರಿಗಳ ಮೇಲೆ ತನ್ನ ಒಂದು ಪರಾಕ್ರಮವನ್ನು ಮೆರೆಯುವಂತ ಕೆಲಸ ಮಾಡ್ತಾ ಇದೆ. ಎತ್ತಿಗೆ ನಮ್ಮ ಕಡೆ ಹೇಳ್ತಾರೆ, ಎತ್ತಿಗೆ ಜ್ವರ ಬಂದ್ರೆ ಎಮ್ಮಿಗೆ ಬರಿ ಕೊಟ್ಟಿವಿ ಅಂತ ತಿಳ್ಕೊಂಡು ಆ ರೀತಿ ಅಮಾಯಕ ಪೊಲೀಸ್ ಅಧಿಕಾರಿಗಳ ಮೇಲೆ ಇವರು ಮಾಡಿದ್ದಾಗಿದೆ. ಅವರಿಗೆ ಸೂಚನೆ ಇತ್ತು ಈ ರೀತಿ ಆಗಿರ್ತಕ್ಕಂಥ ಘಟನೆ ಆಗಬಹುದು, ಅದಕ್ಕೋಸ್ಕರ ಮಾಡೋದು ಬೇಡ ಅಂತೇಳಿ. ಆದ್ರೂ ಕೂಡ ಈ ಒಂದು ಕ್ರೆಡಿಟ್ ಅನ್ನ ಮತ್ತು ಜನರ ಆ ಒಂದು ಉತ್ಸಾಹದ ಲಾಭವನ್ನು ಪಡೆದುಕೊಳ್ಳೋದಕ್ಕೋಸ್ಕರ ಸರ್ಕಾರ ಈ ರೀತಿ ಮುಂದಾಲೋಚನೆ ಇಲ್ಲದೆ ಯಾವುದೇ ಪ್ಲಾನ್ಗಳಿಲ್ಲದೆ ತ್ವರಿತವಾಗಿ ಮಾಡಿದ್ರಿಂದ ಇವತ್ತು ಈ ನಷ್ಟವನ್ನು ಅನುಭವಿಸಬೇಕಾಗಿದೆ. ಆದ್ರಿಂದ ನೇರವಾಗಿ ಇದಕ್ಕೆ ಸರ್ಕಾರ, ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿ ಮತ್ತು ಗೃಹ ಸಚಿವರು ಹೊಣೆ ಆಗ್ತಾರೆ. ಇವರು ಮತ್ತೊಮ್ಮೆ ತಮ್ಮ ಅಸಮರ್ಥತೆಯನ್ನು ವ್ಯಕ್ತಪಡಿಸಿದ್ದಾರೆ. ಆದ್ರಿಂದ ನಾವು ಇದನ್ನು ಖಂಡಿಸಿ ಇವತ್ತು ಬೀದಿಗಿಳಿದಿದ್ದೇವೆ. ಮಾನ್ಯ ಈ ಸರ್ಕಾರ ಸಿದ್ದರಾಮಯ್ಯನವರು ವಿನಂತಿಯನ್ನು ಮಾಡಿದ್ರೆ, ದಯವಿಟ್ಟು ನಿಮ್ಮ ಕಡೆಯಿಂದ ಇದು ಮಾಡಕ್ಕಾಗೋದಿಲ್ಲ, ನೀವು ಕೆಳಗಿಳಿದು ಹೊರಗೆ ಓಡ್ಬಿಡ್ರಿ ಅಂತ ತಿಳ್ಕೊಂಡು ಇದು ನಮ್ಮ ವಿನಂತಿ. ಇದಿಷ್ಟು ಬಿಜೆಪಿಯ ಏನು ಕಾರ್ಯಕರ್ತರಿರ್ಬೋದು, ಇಲ್ಲಿ ಜಿಲ್ಲಾ ಅಧ್ಯಕ್ಷ